ಹಾಯ್ ಫ್ರೆಂಡ್ಸ್, ಗುಡ್ ಆಫ್ಟರ್ನೂನ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅರ್ಪಿತಾ ಶೆಟ್ಟೀಸ್ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಇವತ್ತು ವ್ಲಾಗ್ನ ನಾನು ಮಧ್ಯಾಹ್ನದ ಮೇಲೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ವೆದರ್ ಕೂಡ ಒಂಥರ ಚೆನ್ನಾಗಿತ್ತು. ಏನಪ್ಪ ಏನು 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 ಬೇಕು? ಇದು ಹಾಕೊಂತೀಯ ಬಟ್ಟೆ? ಇಲ್ಲಿ ಅನ್ನ ತಿಂತೀಯಾ? ಅನ್ನ ನಡಿ, ಮತ್ತೆ ಯಾವಾಗಲೇ ಯಾಕೆ ತಿಂದಿಲ್ಲ? ನಡಿ, ಅನ್ನ ಅಲ್ಲ ಮಾಡೋದು. ದೋಸೆ ತಿಂತೀಯ? ಸರಿನೇ ತಿಂತೀಯ? ದೋಸೆ ಹಾಕ್ಲಾ? ಏನು ಬೇಕು ಫ್ರೆಂಡ್ಸ್? ಇವತ್ತು ದೋಸೆಗೆ ಹಾಕಿದೆ ತಿಂಡಿಗೆ. ಬೆಳಗ್ಗೆನೇ ದೋಸೆ ತಿಂದಿದ್ದಾಗಿತ್ತು. ಜೊತೆಗೆ ತರಕಾರಿ ಮತ್ತು ಕಡಲೆಕಾಳು ಹಾಕ್ಬಿಟ್ಟು ಕೂಟ್ ಥರ ಮಾಡಿದೆ, ಅಂದರೆ ಸಾಗು ಥರ ಮಾಡಿದ್ದೆ. ದೋಸೆಗೆ ಸಾಗು ಇರಲಿ ಅಂತ. ಚಟ್ನಿ ಏನೂ ಮಾಡಿರಲಿಲ್ಲ. ಇವಳಿಗೆ ನಾನು ಬೆಳಗ್ಗೆ ದೋಸೆ ತಿನ್ನಿಸಿದ್ದೆ, ನಾನು ದೋಸೆ ತಿಂದಿದ್ದೆ. ಮಧ್ಯಾಹ್ನಕ್ಕೆ ಸರಿ ತಿನ್ನಿಸ್ಬಿಡೋಣ ಇವಳಿಗೆ, ನಾನು ದೋಸೆ ತಿನ್ನೋಣ ಅಂದ್ಕೊಂಡು ಸುಮ್ಮನಾದೆ. ಯೂಶ್ವಲಿ ದೋಸೆ ಇಡ್ಲಿ ಆ ಥರ ಎಲ್ಲ ಮಾಡಿದ್ರೆ ನನಗೆ 3 ಟೈಮ್ಸ್ ಬೇಕಾದರೂ ತಿಂತೀನಿ ಆ ಥರ. ಇವಳು ಸರಿನೇ ತಿನ್ನಲಿಲ್ಲ. ಸರಿ ಸ್ವಲ್ಪ ಆಟ ಆಡಿಸ್ತಾ ಇದ್ಲು. ನಾನು ದೋಸೆ ಹಾಕ್ಕೊಂಬಿಡೋಣ ನನಗಾದ್ರೂ ಅಂತ ಅಂದ್ಕೊಂಡು ಹಾಕ್ಕೊತಾಯಿದ್ರೆ ದೋಸೆ ಕೇಳಿದ್ಲು. ಅವಳಿಗೂ ಇಷ್ಟನೇ ದೋಸೆ. ಆಮೇಲೆ ಸರಿ ತಿನ್ನೋದು ಬಿಟ್ಟೇ ಬಿಟ್ಲು. ಅದಕ್ಕೆ ಇವಾಗ ಸರಿ ಮಾಡಿದ್ದು ಮಿಕ್ಕಿತ್ತಲ್ವ, ವೇಸ್ಟ್ ಮಾಡೋದಕ್ಕೆ 1-2 ತುತ್ತೆ ತಿಂದಿದ್ದು ಅಂದ್ಬಿಟ್ಟು ನಾನೇ ತಿನ್ಕೋತಾ ಇದ್ದೀನಿ. ಅವಳಿಗೆ ದೋಸೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಕೊಟ್ಟಿದ್ದೀನಿ. ಅವಳೇ ತಿನ್ಕೊತಾಳೆ. ಪೀಸ್ ಮಾಡಿಕೊಟ್ರೆ ಆ ಥರ ಎಲ್ಲ ಆಟ ಆಡ್ಕೊಂಡು ತಿಂತಾಳೆ. ಅದಕ್ಕೆ ಇವಾಗ ನಾನು ತಿನ್ನೋವರೆಗೂ ಹಂಗೆ ತಿನ್ನಲಿ ಅಂತ ಕೊಟ್ಟಿದ್ದೀನಿ. ಮತ್ತು ಇವತ್ತು ನಾವು ಮಂತ್ರಾಲಯಕ್ಕೆ ಹೊರಟಿದ್ದೀವಿ. ಮುಂಚೆನೇ ಪ್ಲ್ಯಾನ್ ಮಾಡಿ ಬುಕ್ ಮಾಡಿದ್ವಿ. ಹಾಗಾಗಿ ನಾನು ದೋಸೆಗೆಲ್ಲ ನೆನೆಸಿಟ್ಕೊಂಡಿದ್ದು ರಾತ್ರಿ ಊಟಕ್ಕೆ ತೊಗೊಂಡೋಗೋಣ ಮನೆಯಿಂದನೇ, ಅಲ್ಲೆಲ್ಲೂ ತೊಗೊಂಡು ತಿನ್ನೋದು ಬೇಡ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡಿ ದೋಸೆ ಮಾಡಿದ್ದು. ಚಟ್ನಿ ಅಳಿಸೋಗುತ್ತೆ ಅಂದ್ಬಿಟ್ಟು ಸಾಗು ಮಾಡಿಕೊಂಡೆ. ತೊಗೊಂಡೋಗೋಕ್ಕೂ ಮುಂಚೆ ಸ್ವಲ್ಪ ಹೊತ್ತು ಬಿಸಿ ಮಾಡಿಟ್ಬಿಟ್ರೆ ಸರಿ ಹೋಗುತ್ತೆ, ಅಳಿಸಲ್ಲ ಅಂದ್ಬಿಟ್ಟು ಈ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ದು. ಅದಕ್ಕೆ ಏನು ಬೇರೆ ಕುಕ್ ಮಾಡೋಕ್ಕೆ ಹೋಗಿಲ್ಲ. ರಾತ್ರಿ ರೈಸ್ ಎಲ್ಲ ಮಿಕ್ಕಿತ್ತು, ಅದನ್ನೇ ತಿಂದು ಖಾಲಿ ಮಾಡೋಣ ಅಂತ ಹಿಂಗೆ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಏನು ಮಿಕ್ಸೋದು ಬೇಡ, ಇಟ್ಟೋಗೋಕ್ಕಾಗಲ್ವಲ್ಲ, ವೇಸ್ಟ್ ಆಗುತ್ತೆ ಅಂತ. ಇನ್ನು ನಾವು ಬರೋಷ್ಟೊತ್ತಿಗೆ ಸೋಮವಾರ ಬೆಳಗ್ಗೆ ಆಗುತ್ತೆ. ಹಾಗಾಗಿ ಈ ವಿಡಿಯೋ ಕ್ಲಿಪ್ ನಾನು ಜಾಸ್ತಿ ಏನು ಎಡಿಟ್ ಮಾಡಿಲ್ಲ, ಜಸ್ಟ್ ಸ್ಪೀಡ್ ಮಾಡಿಬಿಟ್ಟು ಹಾಗೆ ಶೇರ್ ಮಾಡ್ಕೊಂಡಿದ್ದೀನಿ. ನಮ್ಮಿಬ್ಬರ ಮಧ್ಯೆ ಕಾನ್ವರ್ಸೇಷನ್ ಹೇಗಿರುತ್ತೆ ಅಂತ ನಿಮಗೂ ಕೂಡ ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು. ಎಲ್ಲನೂ ವಾಯ್ಸ್ ಓವರ್ ಕೊಟ್ಟರೆ ಅಷ್ಟು ಚೆನ್ನಾಗಿರೋದಿಲ್ಲ ಅಲ್ವಾ, ಹಾಗಾಗಿ ಸ್ವಲ್ಪ ಹಂಗೇ ಇರಲಿ ಅಂತ ಹೇಳ್ಬಿಟ್ಟು ಆ್ಯಡ್ ಮಾಡಿದೆ. ಟೋಪಿ ಹೆಂಗೆ ಹಾಕೊಳ್ಳೋದು? ತಲೆಗೆ ಹಾಕೊಂಡು ತೋರಿಸು. ನಿಜವಾಗ್ಲೂ ನೀನು ಹಾಕೊಂತಿಯದನ್ನ? ಸುಮ್ಮನೆ ತಗೊಳ್ಳೋದೇ ವೇಸ್ಟ್.
ಬಟ್ಟೆ ಎಲ್ಲ ಇವತ್ತು ಒಂದಿನ ಅಂತ ಹೇಳ್ಬಿಟ್ಟು ಅವಳದು ಪಾಪುದು ಬಟ್ಟೆನೂ ಕೂಡ ವಾಷಿಂಗ್ ಮಿಷಿನ್ಗೆ ಹಾಕಿದ್ದೆ. ಎಲ್ಲ ಒಣಗಾಕಿದ್ದೀನಿ, ಕ್ಲಿಪ್ ಹಾಕ್ಬಿಟ್ಟು ಒಣಗಲಿ ಬಂದಮೇಲೆ ತೊಗೊಳ್ಳೋಣ, ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ಬಿಟ್ಟು. ಇವಳು ನಾನು ಒಂದೊಂದೇ ಕೆಲಸ ಮುಗಿಸಿ ಬಂದರೆ ಅದಕ್ಕೆ ಡಬಲ್ ಕೆಲಸ ಕೊಡ್ಕೊಂಡು ಬರ್ತಾವಳೆಲ್ಲ ಆಟ ಸಾಮಾನು ಹೆಂಗೆ ಅಂಡಿದ್ದಾಳೆ ನೋಡಿ. ಮತ್ತು ಇದೊಂದು ಸ್ಟ್ರಾ ಇರೋವಂಥ ಸಿಪ್ಪರು 1/2 ಲೀಟರ್ದು. ಈಗ ಮೊನ್ನೆ ನಾನು ಮಂಡಿಗೆ ಹೋಗಿದ್ದೆ ನೋಡಿ, ಸ್ವಿಮ್ಮಿಂಗ್ ಪೂಲ್ದು ಬ್ಲಾಗ್ ಹಾಕಿದ್ದೆ, ಆವಾಗ ತೊಗೊಂಡಿದ್ದು. ಚೆನ್ನಾಗಿದೆ ಕ್ವಾಲಿಟಿ ವೈಸ್ ಎಲ್ಲ. ಮತ್ತು ಇದಕ್ಕೆ ಎಕ್ಸ್ಟ್ರಾ ನಾವು ಅವರು ಒಂದು ಟ್ಯಾಗ್ ಕೂಡ ಕೊಟ್ಟಿದ್ದಾರೆ, ಅದನ್ನು ಹಾಕೊಬೋದು. 350 ಹೇಳಿದ್ರು, 300 ಕೊಟ್ಟೆ. ಮಾಮೂಲಿ ಆಫ್ಲೈನ್ ಶಾಪು ಹೊರಗಡೆ ಎಲ್ಲ ಮಾರ್ತಿರ್ತಾರಲ್ಲ ಮಕ್ಕಳದು ಎಲ್ಲ ಐಟಮ್ಸ್ಗಳೆಲ್ಲ ಇರುತ್ತಲ್ಲ, ಆ ಥರ ಒಂದು ಅಂಗಡಿನಲ್ಲಿ ತೊಗೊಂಡೆ. ಇದು ಇಷ್ಟ ಆಯಿತು ನನಗೆ. ಲಾಸ್ಟ್ ಟೈಮ್ ನನ್ನ ಹತ್ರ ಇತ್ತಲ್ಲ ಆ ಥರದ್ದೇ, ಪ್ರೆಸ್ ಮಾಡಿದ್ರೆ ಓಪನ್ ಆಗಿ ಸಿಲಿಕಾನ್ ಸ್ಟ್ರಾ ಇರೋಂಥದ್ದು. ಮೇಲೆ ಒಳಗಡೆ ಇರೋಂಥ ಪೈಪ್ ಸ್ವಲ್ಪ ಸಣ್ಣದಾಯಿತು, ಇರಲಿ ಪರವಾಗಿಲ್ಲ, ಮಗುಗೆ ಅದು ಸೆಟ್ ಆಗುತ್ತೆ ಚಿಕ್ಕದಾಗಿದ್ರು ಅಂತ ಹೇಳ್ಬಿಟ್ಟು ತೊಗೊಂಡೆ. ಕಲರೆಲ್ಲ ನನಗೆ ಇಷ್ಟ ಆಯಿತು, ಕ್ವಾಲಿಟಿನೂ ಇಷ್ಟ ಆಯಿತು ಅಂತ ಹೇಳ್ಬಿಟ್ಟು. ಇನ್ನೊಂದು ಸಿಪ್ಪರ್ ಏನು ತೊಗೊಂಡಿದ್ದೀನಿ ಅದ್ರದ್ದು ಮೀಶೋದಲ್ಲಿ ತೊಗೊಂಡಿದ್ದು, ಕೋಡ್ ಹಾಕಿರ್ತೀನಿ ಈ ವಿಡಿಯೋ ಕೆಳಗಡೆ ನೋಡಿ, ಓಕೆನಾ. 2 ಕಾಂಬೋನಲ್ಲಿ ತೊಗೊಂಡಿದ್ದೆ ನಾನು. ಅದು ಹಾಲೆಲ್ಲ ಕೊಡೋದಕ್ಕೆ ಅವಳಿಗೆ ಅದಕ್ಕೆ ಯೂಸ್ ಮಾಡ್ತೀನಿ, ಇದನ್ನು ನೀರು ಕೊಡೋದಕ್ಕೆ ಯೂಸ್ ಮಾಡ್ತೀನಿ. ಇವಾಗ ಅದು ಕ್ಯಾಪ್ ಇಟ್ಕೊಂಡಿದ್ಲಲ್ಲ, ಅದು ಹಾಕೊಳ್ಳೋಕ್ಕೆ ಅವಳಿಗೆ ಇಷ್ಟ ಆಗೋಲ್ಲ. ಇದಾದರೆ ನೋಡಿ, ಇವಾಗ ಏನು ಗ್ರೀನ್ ಕಲರ್ ಕಾಣಿಸ್ತಾ ಇದೆ ಅದರೊಳಗೆ ರೂಢಿಯಾಗಿದೆ ಅವಾಗಿಂದ. ಇದು ಸ್ವಲ್ಪ ಹಾಕ್ಸ್ಕೊತಾಳೆ, ಮತ್ತು ಜಾಸ್ತಿ ಇದು ಮಂದ ಏನಿಲ್ಲ, ತೀರಾ ತೆಳ್ಳಗೂ ಇಲ್ಲ. ಹಾಗಾಗಿ ಇದನ್ನೊಂದು ತೊಗೊಂಡಿದ್ದೀನಿ. ಸ್ವೆಟರೆಲ್ಲ ತೊಗೊಂಡಿದ್ದೀನಿ ಅವಳಿಗೆ ಅಂತ ಹೇಳ್ಬಿಟ್ಟು. ಮಳೆ ಎಲ್ಲ ಬರ್ತಿದೆ ಅಲ್ವಾ, ಆ ಕಡೆನೂ ಸ್ವಲ್ಪ ಮಳೆ ಇರುತ್ತೆ, ಯಾಕೆ ಬೇಕು. ಮತ್ತು ಟ್ರೈನಲ್ಲೆಲ್ಲ AC ಇರುತ್ತೆ, ಆ ಕಡೆಯಿಂದ ಬಸ್ಸಲ್ಲಿ ಬರಬೇಕಾದ್ರೂ AC, ಅದು ಅವಳಿಗೆ ಸೆಟ್ ಆಗುತ್ತೋ ಇಲ್ವೋ, ಚಳಿ ಅನಿಸುತ್ತೋ ಏನೋ ಅಂದ್ಬಿಟ್ಟು ತೊಗೊಂಡಿದ್ದೀನಿ. ಒಂದು ಕಿಟ್ ಬ್ಯಾಗು, ಒಂದು ಡೈಪರ್ ಬ್ಯಾಗ್ ಕ್ಯಾರಿ ಮಾಡೋಣ ಅಂತ. ಜಸ್ಟ್ ಒನ್ ಡೇ ಬರೋದಂದರೆ ಡೇ ಟೈಮಲ್ಲಿ ಮಾತ್ರ ಇರ್ತೀವಿ, ನೈಟೆಲ್ಲ ಟ್ರಾವೆಲಿಂಗೇ ಆಗಿಬಿಡುತ್ತೆ. ಹಾಗಾಗಿ ಜಾಸ್ತಿ ಏನೂ ಕ್ಯಾರಿ ಮಾಡ್ತಾಯಿಲ್ಲ. ಅವಳಿಗೆ ಸರಿ ನಾರ್ಮಲಾಗಿ ತೊಗೊಂಡು ಹೋಗ್ತೀನಲ್ವ, ಒಂದು ಲೋಟ, ಒಂದು ಬಾಕ್ಸು, ಒಂದು ಸ್ಪೂನು ಇರಲಿ ಅಂತ ಹೇಳ್ಬಿಟ್ಟು. ಬೆಲ್ಲ ಮತ್ತು ಅವಳಿಗೆ ದ್ರಾಕ್ಷಿ ಅಂದರೆ ತುಂಬ ಇಷ್ಟ. ಮನೆಯಲ್ಲಿ ಸ್ವಲ್ಪ ಇತ್ತು, ಅಲ್ಲೆಲ್ಲಾದರೂ ತೊಗೊಳ್ಳೋಣ ಅಂತೇಳಿ ತೊಗೊಂಡೆ. ಮತ್ತು ಸಕ್ಕರೆನೂ ಕಾಫಿ ಪೌಡರ್, ಬ್ರೂ ಕಾಫಿ ಪೌಡರ್ ತೊಗೊಂಡಿದ್ದೀನಿ. ಯಾಕೆಂದರೆ ಫ್ಲಾಸ್ಕಲ್ಲಿ ಪಾಪುಗೆ ಹೆಂಗಿದ್ರು ಹಾಲು ತೊಗೋತೀನಿ, ಅವಳು ಅಷ್ಟೂ ಕುಡಿಯೋಲ್ಲ. ಫ್ಲಾಸ್ಕ್ ತುಂಬ ಬಿಸಿ ಹಾಲು ತೊಗೊಂಡೋದ್ರೆ ನಾವು ಕಾಫಿ ಮಾಡ್ಕೊಂಡು ಕುಡಿಬೋದು ಟ್ರೈನಲ್ಲಿ ಅಂತ ಹೇಳ್ಬಿಟ್ಟು. ನಮಗೆ ಟ್ರೈನ್ ಇದ್ದಿದ್ದು 11:30ಗೆ, ಹಾಗಾಗಿ ಎಲ್ಲ ನಮ್ಗೆ ಏನೇನು ಬೇಕೋ ರೆಡಿ ಮಾಡ್ಕೊಂಡು ಆರಾಮಾಗಿ ಹೋಗೋಕ್ಕೆ ನಮಗೂ ಟೈಮ್ ಇತ್ತು. ಇಲ್ಲಿಂದನೂ ನಾವು ಟ್ರೈನಲ್ಲೇ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಮದ್ದೂರಿಂದ ಬ್ಯಾಂಗ್ಳೂರಿಗೆ ಟ್ರೈನಲ್ಲೇ ಹೋದರೆ ಈಸಿ ಅಲ್ವಾ, ಅಲ್ಲೋಗಿ ಜಸ್ಟ್ ಪ್ಲ್ಯಾಟ್ಫಾರ್ಮ್ ಚೇಂಜ್ ಮಾಡಿಕೊಂಡ್ರೆ ಸಾಕು, ಈಸಿ ಆಗುತ್ತೆ ಅಂತ. ಬಸ್ಸಲ್ಲಾದರೆ ಸ್ವಲ್ಪ ಕಷ್ಟ ಅಂತ ಆ ಥರ ಅಂದ್ಕೊಂಡ್ವಿ. ಇವಾಗ ಪಾತ್ರೆಗಳಿತ್ತು, ಸ್ವಲ್ಪ ಪಾತ್ರೆಗಳೆಲ್ಲ ಜೋಡಿಸ್ಕೊತಾ ಇದ್ದೀನಿ. ಬೇಗ ಕೆಲಸಗಳೆಲ್ಲ ಮಾಡ್ಕೊಳ್ಳೋಣ ಅಂತ ಟ್ರೈ ಮಾಡ್ತಾಯಿದ್ದೀನಿ. ನಮ್ಮ ಮನೆಯವರು ಡ್ಯೂಟಿಗೆ ಹೋಗಿದ್ದರು, ಅವ್ರು ಬಂದಮೇಲೆ ಹೊರಡೋದಿತ್ತು. 7 ಗಂಟೆ ಹಂಗೆ ಬಿಟ್ಟರೆ ಸಾಕು. 7 ಗಂಟೆ ಮೇಲೆ ಯಾವ ಟ್ರೈನ್ ಇರುತ್ತೋ ಮದ್ದೂರಿಂದ ಆ ಟ್ರೈನ್ಗೆ ಹೋಗೋಣ ಅಂತ ಅಂದ್ಕೊಂಡು ರೆಡಿ ಆಗ್ತಾ ಇರೋದು. ಇವಳು ಹಿಂದಿಂದನೇ ಕೆಲಸ ಕೊಡ್ತಾಯಿದ್ದಾಳೆ. ಎಲ್ಲ ನಾನು ಎತ್ತಿಟ್ಟರೆ ತೊಗೊಬಂದು ಅಂಡೋದು ಎಲ್ಲ ಮಾಡಿಕೊಂಡು ಕೆಲಸನೇ ಮುಗೀತಿರ್ಲಿಲ್ಲ ನನಗೆ ಅವತ್ತಂತೂ. ತಲೆ ಇವಾಗ ನಾನು ಸ್ವಲ್ಪ ಪಾತ್ರೆ ಇತ್ತು, ಅದನ್ನೆಲ್ಲ ವಾಶ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಜೊತೆಗೆ ಸಾಗು ಕೂಡ ಸಣ್ಣ ಮಾಡಿಬಿಟ್ಟು ಬಿಸಿಗಿಟ್ಟಿದ್ದೀನಿ, ನಿಧಾನಕ್ಕೆ ಬಿಸಿಯಾಗಿ ಸ್ವಲ್ಪ ಆರಲಿ, ಬೆಚ್ಚಗಿರಂಗೆ ಆಗಲಿ, ಆಮೇಲೆ ಬಾಕ್ಸಿಗೆ ಹಾಕ್ಕೊಂಡು ಹೋಗೋಕ್ಕೆ ಸರಿ ಹೋಗುತ್ತೆ ಅಂತ. ತೀರಾ ಬಿಸಿ ನಾನು ಕ್ಯಾರಿ ಮಾಡೋಕ್ಕಾಗಲ್ಲ, ಯಾಕೆಂದರೆ ನಾನು ಪ್ಲಾಸ್ಟಿಕ್ ಬಾಕ್ಸ್ನ ಕ್ಯಾರಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹೆವಿ ವೆಯ್ಟ್ ಆಗುತ್ತೆ ಮತ್ತು ಎತ್ಕೊಂಡು ಹೋಗೋಕ್ಕೆಲ್ಲ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು, ಹಾಗಾಗಿ ಮೊದಲೇ ಬಿಸಿ ಮಾಡಿಬಿಡ್ತಾಯಿದ್ದೀನಿ. ಅಳಿಸ್ಬಾರ್ದು ಅನ್ನೋ ಒಂದು ಉದ್ದೇಶ. ತಣ್ಣಗಾಗಿದ್ರೂ ಪರವಾಗಿಲ್ಲ, ಅಳಿಸೋಗ್ಬಾರ್ದು ಅಂತ. ಮೇ ಬಿ ಆ ಥರ ಎಲ್ಲ ಏನೂ ಆಗೋಲ್ಲ, ಯಾಕೆಂದರೆ ವಾತಾವರಣ ತುಂಬ ಕೂಲಾಗಿದೆ ಅಲ್ವಾ. ಬಿಸಿಲು ಆ ಥರ ಇದ್ದಿದ್ದರೆ ಅಳಿಸೋವಂಥ ಚಾನ್ಸಸ್ ಇರ್ತಿತ್ತು. ಆದರೂ ಯಾಕೆ ರಿಸ್ಕ್ ತೊಗೊಳ್ಳೋದು ಬೇಡ ಅಂತ ಬಿಸಿ ಮಾಡಿಬಿಟ್ಟೆ ತೊಗೊಂಡು ಹೋಗ್ತಾಯಿದ್ದೀನಿ. ನಾವು ತಿನ್ನೋ ಅಷ್ಟೊತ್ತಿಗೆ ಎಷ್ಟೊತ್ತಾಗುತ್ತೋ ಏನೋ ಅಂತ ಹೇಳಿ ಮನೆಯಿಂದ ಹೊರಡಬೇಕಾದ್ರೂ ಸ್ವಲ್ಪ ತಿನ್ಕೊಂಡು ಹೋಗೋಣ. ಅಲ್ಲಿಗೆ ಹೋದ್ಮೇಲೆ ಟ್ರೈನ್ ಬಂದು ನಾವು ಒಂದು 11 ಗಂಟೆ ಮೇಲೆ ತಿನ್ನೋ ಅಷ್ಟು ಆಗುತ್ತೆ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡಿ ಬಾಕ್ಸಿಗೂ ಪ್ಯಾಕ್ ಮಾಡ್ಕೋತಾ ಇದ್ದೀನಿ. ಯಾಕೆಂದರೆ ಮನೆಯಲ್ಲಿ ತಿಂದ್ಬಿಟ್ಟು ಹೋದರೆ ಅಲ್ಲಿವರೆಗೂ ಹೊಟ್ಟೆ ಹಶ್ವಾಗುತ್ತೆ, ಏನೇ ತಿಂದ್ರೂ ಊಟ ತಿಂದಂಗೆ ಆಗೋಲ್ಲ ಅಲ್ವಾ. ಅದಕ್ಕೇ ಏನು ಮಾಡಬೇಕೀಗ, ಅಲ್ಲಿ ಕೂರಿಸ್ಬೇಕಾ? ಆಯಿತು. ವೇಯಿಂಗ್ ಮಿಷಿನ್ ಮೇಲೆ ಬುಟ್ಟಿ ಇಟ್ಬಿಟ್ಟು ಅವಳನ್ನ ಈ ಥರ ಕೂರಿಸ್ಬಿಟ್ಟು ವೆಯ್ಟ್ ಚೆಕ್ ಮಾಡ್ತಿದ್ದಿದ್ದು ಮುಂಚೆಯಿಂದನೂ ನಾವು. ಇವಾಗ ಅವಳೇ ನಿಂತ್ಕೊತಾಳೆ, ಆದ್ರೂ ಇದ್ರೊಳಗಡೆ ಇಟ್ಟು ಚೆಕ್ ಮಾಡಿದ್ರೆ ಪ್ರಾಪರಾಗಿ ವೆಯ್ಟ್ ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು ಮಾಡ್ತಿದ್ವಿ. ಅದಕ್ಕೆ ಬುಟ್ಟಿ ಸಿಕ್ತಲ್ಲ, ಅದನ್ನು ತೊಗೊಂಡು ಬಂದು ಅದ್ರ ಮೇಲೆ ಇಟ್ಬಿಟ್ಟು ಕೂತ್ಕೊಳ್ಳೋಕೆ ಟ್ರೈ ಮಾಡ್ತಾಳೆ ಒಳಗಡೆಗೆ. ಅದಕ್ಕೆ ನಾನೇ ಪಾಪ ಹೋಗಲಿ ಅಂತ ಕೂರಿಸ್ದೆ, ಆಟ ಆಡಲಿ ಅಂತ ಹೇಳ್ಬಿಟ್ಟು.
ಎಂಜಾಯ್ ಮಾಡ್ತಾಳೆ ಅದರೊಳಗಡೆ ಕೂತ್ಕೊಂಡು. ಇವಾಗ ಸ್ವಲ್ಪ ದೊಡ್ಡವಳಾಗ್ಬಿಟ್ಟಿದ್ದಾಳೆ. ಆವಾಗ ಚಿಕ್ಕದಾಗಿದ್ಲಲ್ಲ, ನೀಟಾಗಿ ಕೂತ್ಕೊತಿದ್ಲು ಅದರೊಳಗಡೆಗೆ. ಇವಾಗ ಕಾಲೆಲ್ಲ ಈಚೆಗೆ ಬರುತ್ತೆ, ಹಂಗಾದ್ರೂ ಕೂರಿಸಿದ್ದೆ. ಇವಾಗ ನನಗೆ ಕೆಲಸ ಇದೆ, ಇವಳ ಜೊತೆ ಆಡ್ಕೊಂಡು ನನಗೆ ನಿಜವಾಗ್ಲೂ ಕೆಲಸಗಳು ಮುಂದಕ್ಕೆ ಹೋಗ್ತಿಲ್ಲ. ಅದು ಎಳಿಬಾರ್ದು ಫ್ರೆಂಡ್ಸ್. ಇವಾಗ ಆಲ್ಮೋಸ್ಟ್ ಎಲ್ಲ ಆಗಿದೆ. ದೋಸೆನ ಆಮೇಲೆ ನಿಧಾನಕ್ಕೆ ಹಾಕೊಳ್ಳೋಣ ಅಂತ. 5 ಗಂಟೆ, ಇವಾಗ 4 ಗಂಟೆ, 5 ಗಂಟೆಗೆ ಹಾಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ. ಯಾಕಂದರೆ ನಾವು ಹೊರಡೋದು ಮನೆಯಿಂದ 7 ಗಂಟೆಗೆ. ಸ್ವಲ್ಪ ಬೇಗನೆ ಮಾಡಿಕೊಂಡ್ರೆ ಒಳ್ಳೇದು. ಇವಾಗ ನೆಟ್ಕೊಂಡು ಹಿಂಸೆ ಬೇಗ ಆಗಲ್ಲ ಯಾವ ಕೆಲಸ. ಎಳಿಬಾರ್ದು. ಈಗ ಹೋಗ್ಬಿಟ್ಟಲ್ಲಿ ಎಲ್ಲ ಎಳಿತಾಳೆ, ಬಟ್ಟೆ ಜೋಡಿಸಿರುತ್ತೆ, ತಲೆ ಕೂದಲು ಇಲ್ಲ ಒಂಥರ ಕೆದ್ರುಕೊಂಡಂಗೆ ಕಾಣಿಸ್ತಾಯಿತ್ತು. ವಿಡಿಯೋ ಮಾಡೋಣ ಅಂದ್ಕೊಂಡೆ, ಅದಕ್ಕೇನೆ ನೀಟಾಗಿ ಕಟ್ಕೊತಾ ಇದ್ದೀನಿ. ಪೂಜೆ ಒಂದು ಮಾಡಬೇಕು ಇವಾಗ. ಸ್ವಲ್ಪ 5 ಗಂಟೆ ಆಗಲಿ, ಪೂಜೆ ಮಾಡಿಬಿಟ್ಟು ದೋಸೆ ಹಾಕ್ಕೊಳ್ಳೋಣ ಅಂತ. ಪೂಜೆ ಎಲ್ಲ ನೆನ್ನೆ ಮಾಡಿದ್ದೀನಿ ಕ್ಲೀನಾಗಿ, ಹೂವೆಲ್ಲ ತೆಗೆದು ಒಣಗಿರೋದನ್ನ ಪೂಜೆ ಮಾಡಬೇಕಷ್ಟು. ಅದಕ್ಕೆ ನೆನ್ನೆ ಸಂಜೆನೇ ಮಾಡಿಬಿಟ್ಟೆ. ನಾನು ಇವತ್ತು ಮಾಡೋಕ್ಕಾಗುತ್ತೋ ಇಲ್ಲಿ ಮೇಲ್ ಬಿಡೋದು. ಆ ಕಡೆ ಬಿದ್ದೋದು ನಂಗೆ ಏನಪ್ಪ ಮಾಡಲಿ, ನನಗಿದ್ದೆ ನನಗೆ. ಬೆಡ್ ಮೇಲೆ ಬಿದ್ದು ಒದ್ದಾಡೋದು. ಬಿದ್ದರೆ ಆ ಕಡೆಗೆ ಮೂತಿ ಮುಸುಡಿ ಎಲ್ಲ ಹೊಡ್ಕೋತೀಯ. ಯಪ್ಪ, ಯಾವ ಹಾರ್ಟ್ ಅಟ್ಯಾಕ್ ಬರ್ಸ್ಬಿಡ್ತೀಯ ಕಣವ ನೀನು. ಸುಮ್ಮನೆ ಇರು. ಓಡೋಗಿ ಬೀಳಕ್ಕೆ ಹೋಗ್ತಾಳ ಆ ಮೂಲೆಗೆ. ಗಾಳಿ ತಪ್ಪಾಯ್ತು. ಸುಮ್ಮನೆ ಕುತ್ಕೊ, ನಂಗೆ ಭಯ ಆಗುತ್ತೆ ಕಣಪ್ಪ. ಹಂಗೆ ಅಲ್ಲೆಲ್ಲ ಅಲ್ಲಿ ಏಟಾಗಂತೈತೆ, ಅಲ್ಲಿಂದ ಬಿದ್ರೆ ಏನ್ ಕತೆ ಯಪ್ಪ. ಚಡ್ಡಿ ಹಾಕೊಂಡಿಲ್ಲ, ಶೇಮ್ ಹೋಗ್ ಬಟ್ಟೆಗಳು ತೋರ್ಸೋಣ ಅಂತ ಅನ್ಕೊಂಡೆ. ಇವಾಗ ಹೋಗ್ಬೇಕಾದ್ರೆ ಇವಳಿಗೆ ಇದು ಸೆಟ್ ತಂದಿದ್ದು, ಎಷ್ಟು ರೇಟೆಲ್ಲ ನನಗೆ ಕಟ್ ಮಾಡಿಬಿಟ್ಟೆ ಫ್ರೆಂಡ್ಸ್. ಇದು ನೆಕ್ಸ್ಟು ಇದು ಸೈಜ್ ಬಂದು ಇದು ಕಟ್ ಮಾಡಿಬಿಟ್ಟಿದ್ದೀನಿ. ಇದು 99 ರುಪೀಸ್ ಸೆಟ್ ಅಂತ ಅನ್ಕೋತೀನಿ. 99 ರುಪೀಸ್. ಅದು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಪ್ಯಾಟ್ರನ್ಸು, ಕ್ವಾಲಿಟಿ ಎಲ್ಲ ನೋಡಿದ್ರೆ. ಇದು ಸ್ವಲ್ಪ ದೊಡ್ಡ ಸೈಜು ಅಂತ ಹಾಗೆ ಎತ್ತಿಟ್ಟಿದ್ದೀನಿ. ಚೆನ್ನಾಗಿದೆ. ಇದನ್ನು 99 ರುಪೀಸ್ದೆ ತೋರಿಸ್ಬಿಡ್ತೀನಿ ಫಸ್ಟ್. ಇದು 99ದೆ, ಬಟ್ ಹಾಕಿದೆ ಇವಳಿಗೆ. ಬಾರಪ್ಪ ಈ ಕಡೆ ಹಾಕ್ಬಿಟ್ಟಿದ್ದೆ. ಇದು ಹಾಕಿದ್ಮೇಲೆ ಗೊತ್ತಾಗಿದ್ದು ಸೈಜ್ ದೊಡ್ಡದಾಗುತ್ತೆ ಅದು ಅಂದ್ಬಿಟ್ಟು ಇದನ್ನ ಎತ್ತಿಟ್ಬಿಟ್ಟೆ ಒಂದೇ ಸರಿ. ಹ್ಯಾಂಡ್ ವಾಶ್ ಮಾಡಿ ಎತ್ತಿಟ್ಟಿದ್ದೀನಿ. ಇದು ಜಿಂಕೆಗಳಿದೆ, ಚೆನ್ನಾಗಿದೆ. ವಾಶ್ ಮಾಡಿದ್ಮೇಲೆ ನೋಡಿ ಈ ಥರ ಆಗಿದೆ. ಇದು ಸ್ವಲ್ಪ ದೊಡ್ಡ ಸೈಜು. ಏನು ಮಾಡ್ತಿರ್ಬೇಕಂತ ಅಲ್ಲಿ ಹೋಗಿ ಮೂಲೆ ಒಳಗಡೆ. ಅದಾದ್ಮೇಲೆ ಇದೊಂದು ಸುಮ್ಮನೆ ಪ್ಯಾಂಟ್ ದೊಡ್ಡ ಸೈಜ್. ಇದು ಒಳಗೆ ಇದು 49. ಒಂದೇ ಸಿಕ್ಕಿದ್ದು ಈ ಥರ ಪ್ಯಾಂಟ್. ಇನ್ನೂ ಸಿಕ್ಕಿದ್ದಿದ್ರೆ ಇನ್ನೊಂದು 2-3 ತೊಗೋತಿದ್ದೆ, ಸಿಕ್ಕಲಿಲ್ಲ. ಆಮೇಲೆ ಇದು ಲಾಸ್ಟ್ ಬ್ಲಾಗಲ್ಲಿ ನೋಡಿರ್ತೀರ, ಹಾಕಿದ್ನಲ್ಲ, ಇದು ವಾಶ್ ಮಾಡಿದ್ಮೇಲೆ ನೋಡಿ ಈ ಥರ ಇದೆ. ಚೆನ್ನಾಗಿದೆ, ಏನಿಲ್ಲ ಕ್ವಾಲಿಟಿ ವೈಸ್. ಇದೂ 150-200 ಒಳಗೆ, 100 ಅಲ್ಲ ಇದು. ಇದು 259. ಇದು ಚೆನ್ನಾಗಿದೆ ಒಂಥರ. ಇದು ಬಿಸ್ಕೆಟ್ ಎತ್ಕೊಂತೀನಿ ಇರಪ್ಪ. ಈ ಥರ ಟೈ ಬರೋ ಥರ ಬಂದು ಬೇಬಿ ಬೇರ್ ಅಂತೆಲ್ಲ ಬರ್ದಿದೆ. ಚೆನ್ನಾಗಿದೆ. ಇದು ಚಾಕ್ಲೇಟ್ ಕಲರ್, ಬಿಸ್ಕೆಟ್ ಕಲರ್. ಈ ಚಡ್ಡಿ ಒಂಚೂರು ಟೈಟ್ ಆಗ್ಬೋದು ನನಗೆ, ಮಾಡಿಸ್ಕೊಡಲ್ಲ ಏನು. ಅದಕ್ಕೆ ನಾನು ಬ್ಲಾಗ್ ಹಾಕಲ್ಲ ಅಲ್ವಪ್ಪ. ರೀಸನ್ ಇದೆ. ಇಲ್ಲಿ ಚಡ್ಡಿ ಸ್ವಲ್ಪ ಟೈಟ್ ಆಗ್ಬೋದು. ಇರ್ಲಿ, ನೋಡೋಣ ಏನಾದರೂ ಒಂದು ಮಾಡಿದ್ರಾಯ್ತು ಅಂತ ಅಂದ್ಬಿಟ್ಟು ಸೊಂಟ ಹತ್ರ ಮಾತ್ರ ಎಲಾಸ್ಟಿಕ್ ತೆಗ್ದು ಹಾಕ್ಕೊಂಡ್ರಾಯ್ತು ಅಂತ ಸುಮ್ಮನಿದ್ದೀನಿ. ಇನ್ನು ಮಾಮೂಲಿ ಬನಿಯನ್ ಟೈಪು 99 ರುಪೀಸ್ದು. ಇದು ಯೂಸ್ ಮಾಡಿದ್ದೀನಿ ಆಲ್ರೆಡಿ, ಒಂದು 4 ಸರಿ ಯೂಸ್ ಮಾಡಿರಬಹುದು. ಏನಿಲ್ಲ, ಚೆನ್ನಾಗಿದೆ ಯೂಸ್ ಮಾಡಿದ್ಮೇಲೂ.
ಆಮೇಲೆ ಇದು ಒಂದ್ಸರಿ ಹಾಕಿದ್ನಲ್ಲ ನೋಡಿರ್ತೀರ, ಸ್ವಲ್ಪ ಟೈಟು ಅಂತ ಹೇಳಿದೆ ನೋಡಿ, ಇದು 45 ರುಪೀಸ್. ಇನ್ನು ಇದು 109 ರುಪೀಸು. ಈ ಥರ ತೊಗೊಂಡೆ, ಲೆಂತ್ ಉದ್ದ ಬರುತ್ತೆ, ಸೆಕೆಗೆ ಹಾಕೋಣ ಅಂತ. ಈಗ ಸೆಕೆನೇ ಹೊರಟೋಗ್ತೈತೆ, ಮಳೆ ಬರ್ತೈತೆ. ಇರಲಿ ಆಗುತ್ತೆ ಅಂದರೆ ಇದೆಲ್ಲ ಹಾಕಿದ್ದೀನಿ. ಇದೆಲ್ಲ ವಾಶ್ ಮಾಡಿದ್ಮೇಲೆ ನೋಡಿ, ಇದು ಕಾಂಬೋ ಇತ್ತು, ಎಷ್ಟಿತ್ತು ಅಂತ ಮರ್ತ್ಬಿಟ್ಟಿದ್ದೀನಿ. ಇದ್ರ ಜೊತೆಗೆ ಏನಪ್ಪ, ನೋಡಿ ಇದನ್ನ ಇಟ್ಕೊಳ್ಳೋದ ಮರ್ತ್ಬಿಟ್ಟೆ. ತಿರ್ಗಾ ಅದೇ ಥರ ಮಾಡಿದ್ರೆ ಕೊಡ್ತೀನಿ, ಸುಮ್ಮನೆ ಮಲ್ಕೋಬೇಕು. ಇದು ಮತ್ತು ಇದು ಕಾಂಬೋ. ವಾಶ್ ಮಾಡಿದ್ಮೇಲೆ ಇದೆಲ್ಲ ಯೂಸ್ ಮಾಡ್ತಾ ಇದ್ದೀನಿ. ಚೆನ್ನಾಗಿದೆ, ಇದು ಲೆಂತ್ ಇದೆ, ಸ್ವಲ್ಪ ಹೊಟ್ಟೆ ಹತ್ರ ಇನ್ನೊಂಚೂರು ಲೂಸ್ ಇರಬೇಕಿತ್ತು ಅಂತ ಅನ್ಕೋತೀನಿ. ಅದಕ್ಕೆ ಈಗಲೇ ಹಾಕಿ ಹಳೇದು ಮಾಡ್ತಾಯಿದ್ದೀನಿ. ಆಮೇಲೆ ಬಿಬ್ ತೊಗೊಂಡೆ, ಇದನ್ನು ತೊಗೊಂಡು ಹೋಗ್ಬೇಕು, ಮರ್ತಿರ್ತಿದ್ದೀನಿ. ಅವಾಗಿಂದ ಯೂಸೇ ಮಾಡಿಲ್ಲ. ಇದೆ ಫಸ್ಟ್ ಬಿಬ್ ಇವಳಿಗೆ ಇರಲಿ ಅಂತ ತೊಗೊಂಡೆ, ಇವಳು ಹಾಕ್ಸ್ಕೊಳ್ಳೋದೇ ಇಲ್ಲ. ಟ್ರಯಲ್ ಮಾಡಿ ಆಯಿತು. 25 ರುಪೀಸ್ ಬಿಬ್ಸ್. ಇದೊಂದು ಫ್ರಾಕು, ಮೇ ಬಿ ಇದು 99 ಇರಬಹುದು. ಈ ಥರ ಚೆನ್ನಾಗಿದೆ. ಇದು ಹಾಕಿದ್ದೆ ಆಲ್ರೆಡಿ, ಒಂದು 2 ಸರಿ ಹಾಕಿ ವಾಶ್ ಮಾಡಿದ್ದೀನಿ. ಚೆನ್ನಾಗಿದೆ, ಕ್ವಾಲಿಟಿ ಏನಾಗಿಲ್ಲ. ಆಮೇಲೆ ಇದೊಂದು ಫ್ರಾಕು, ಇದು 219 ರುಪೀಸ್ದು. ಚೆನ್ನಾಗಿದೆ. ಇವಾಗ ಅವಳಿಗೆ ಕರೆಕ್ಟಾಗಿ ಆಗುತ್ತೆ, ಹಾಕ್ಬಿಡ್ಬೇಕು. ನಿನ್ನ ಕಾಲಿಗೆ ಬಿದ್ದುಬಿಡ್ತೀನಿ, ದಯವಿಟ್ಟು ಹಿಂದಕ್ಕೆ ಬಾ ಮಗನೆ. ಕೆಳಗಡೆ ಬಿದ್ದರೆ ನಾನು ಏನಪ್ಪ ಹೇಳೋಣ ನಿಮ್ಮ ಅಪ್ಪಂಗೆ? ಹಂಗೆ ಹೇಳ? ಬಾಯಿ ಕಡೆಗೆ ಸಾಕು ಮಾಡಬೇಡ, ಹಂಗೆ ಮಾಡಿ ನನಗೆ. ಹಾಂ ನಿಜ, ನಾನು ಇವಾಗ ಅರ್ಲೆ ತಗೋಬತ್ತೀನಿ. ಅರ್ಲೆ ಬರೀ ಹಾಕ್ಲಾ? ಮತ್ತೆ ಬಾ ಹಿಂದಕ್ಕೆ. ನಾನು ಹೋಯ್ತೀನಿ, ಅವ್ನು ಬಿಟ್ಟು ಹೊಟ್ಟೋಯ್ತೀನಿ. ನೀನು ಆಮೇಲೆ ಹೊಟ್ಟೋಯ್ತೀನಿ ನನ್ನ ಬೂವಾನ. ಕೊಡಿಲ್ಲ, ಫ್ರಾಕ್ ಕೊಡು ತೋರ್ಸೋಣ. ಇದೊಂದು, ಈ ಫ್ರಾಕ್ ನೋಡಿದ್ರೆ ಇದು ನಂಗೆ ತುಂಬ ಇಷ್ಟ ಆಗಿ ಲಾಸ್ಟ್ ಮೂಮೆಂಟಲ್ಲಿ ತೊಗೊಂಡಿದ್ದು. ಅಲ್ಲಿ ಹ್ಯಾಂಗ್ ಮಾಡಿದ್ದು ನೋಡ್ಬಿಟ್ಟು ಸ್ವಲ್ಪ ದೊಡ್ಡ ಸೈಜೇ ತೊಗೋಬೇಕಾಗಿತ್ತೇನೋ ಅಂತ ಆಮೇಲೆ ಅನಿಸ್ತು. ಇರಲಿ ಹಾಕೋಣ, ಸ್ವಲ್ಪ ದಿನ ಹಾಕ್ಬಿಟ್ಟು ಆಮೇಲೆ ಎತ್ತಿಟ್ರಾಯ್ತು, ನೋಡೋಣ ಮುಂದಕ್ಕೆ ಅಂತ ಸುಮ್ಮನಿದ್ದೀನಿ. ಇದೂ 179 ರುಪೀಸ್ದು. ಇದು ಸ್ವಲ್ಪ ದೊಡ್ಡದೇ ಇದೆ ಸೈಜು. ಇದು ಎತ್ತಿಡ್ತೀನಿ ಇರಲಿ ಅಂತ. ಅಲ್ಲಿ ಇಲ್ಲಿ ಹೋದಾಗ ಹಾಕಿದ್ದೆ ಹಾಕಕ್ಕೆ ಬೇಜಾರಾಗುತ್ತೆ. ಅದಕ್ಕೇ ಈ ಥರ ತೊಗೊಂಡು. ಇದು ಸೆಟ್ ಚೆನ್ನಾಗಿದೆ. ಕೊಡಿಲಿ ಫ್ರಾಕ್, ಕೊಡಿಲಿ ತೋರ್ಸೋಣ. ಫ್ರಾಕ್ ಅದು ಕೊಡು, ಫ್ರಾಕ್ ಚಡ್ಡಿ ಕೊಟ್ಟ ಫ್ರಾಕ್ ಕೊಡು. ಇಲ್ಲಿ ಇದೊಂದು ಫ್ರಾಕ್ದು ಚಡ್ಡಿ, ಅದು ಕೊಡು. ಈ ಥರದ್ದು ಅಲ್ಲಿ. ಹಾಂ, ಅದು ಕೊಡಿ. ಇದು ಚೆನ್ನಾಗಿದೆ. ಇದು ಸ್ವಲ್ಪ ದೊಡ್ಡ ಸೈಜೇ, ಇರಲಿ ಆಗುತ್ತೆ. ಆಮೇಲೆ ಮತ್ತೆ ಈ ಕಲೆಕ್ಷನ್ಸ್ ಇರುತ್ತೆ ಇರಲ್ವ, 300 ಇದು. ಈ ಕಡೆ ಬಾರಪ್ಪ ಪ್ಲೀಸ್, ಬಾರಪ್ಪ ಈ ಕಡೆ ಪ್ಲೀಸ್. ಬಿದೋಯ್ತೀಯ ಕಣಪ್ಪ. ಇದು ಫ್ರಾಕ್, ಫ್ಲೋರಲ್ ಡಿಸೈನ್. ಇದು ಸಣ್ಣ ಸಣ್ಣ ಫ್ಲವರ್ಸ್ ಇದೆ, ಚೆನ್ನಾಗಿದೆ. ಇದೆಷ್ಟು ಅಂತ ಹೇಳಿದ್ನ, 299 ಸೆಟ್. ಚೆನ್ನಾಗಿದೆ ಎಲ್ಲ. ಇನ್ನೂ ಇದೆ 2 ಫ್ರಾಕು ಈಗ ತೊಗೊಂಡಿದ್ದೀನಿ ಮಂತ್ರಾಲಯದಲ್ಲಿ ದರ್ಶನಕ್ಕೆ ಹೋದಾಗ. ಇನ್ನೊಂದು ಫ್ರಾಕ್ ಇರಲಿ, ಗಲೀಜು ಮಾಡ್ಕೊಂಬಿಟ್ರೆ ಇವಳು ಅಂತ ಹೇಳ್ಬಿಟ್ಟು ಅದೊಂದು ಫ್ರಾಕು. ಆಮೇಲೆ ಇನ್ನೇನು ತೊಗೊಂಡಿದ್ದೀನಿ, ಆ ಕಡೆಯಿಂದ ಹಾಕೊಂಡು ಬರೋದಕ್ಕೆ ಒಂದು ಜೊತೆ ತೊಗೊಂಡಿದ್ದೀನಿ. ಅಲ್ಲೊಂದು 3-4 ಜೊತೆ ಸೇರ್ಕೊಂಡಿರ್ಬೋದು. ಅದು ಅಲ್ಲೇ ನೋಡ್ತಿರಲ್ಲ, ವ್ಲಾಗ್ ಮಾಡ್ಕೊತೀನಿ. ಈ ಸತಿ ಮಾಡ್ಕೊತೀನಿ ಸ್ವಲ್ಪನಾದರೂ, ಅಲ್ಲೇ ತೋರಿಸ್ತೀನಿ. ಬಿಬ್ಸ್ ಹಾಕೊಂಡಿದ್ದೀನಿ, ತೋರಿಸು. ಯಾರಿಗೆ? ಇರ್ಲಿ ಬಿಡು, ಅನ್ನ ತಿನ್ಬೇಕಾರೆ ಹಾಕೋಬೇಕದ್ನ. ಅನ್ನ ತಿನ್ಬೇಕಾರೆ ಹಾಕೋಬೇಕು, ಎಲ್ಲ ಚೆಲ್ಲೋಗ್ಬಿಡುತ್ತೆ ಇಲ್ಲಾಂದ್ರೆ. ವೆಲ್ಕಮ್ ಬ್ಯಾಕ್. ಇವಾಗ 5:30 ಟೈಮು. ಪಾಪುಗೆ ಹಾಲು ಹಾಕ್ಕೊಟ್ಟಿದ್ದೀನಿ, ಕಾಯಿಸ್ಬಿಟ್ಟು ಆರಿಸ್ಬಿಟ್ಟು. ಉಗಿಯೋದು ಆ ಥರ ಎಲ್ಲ ಮಾಡಬಾರ್ದು, ಕುಡ್ಕೊಬೇಕು. ಕುಡಿತಾವಳೆ, ಸ್ವಲ್ಪ ಉಗಿಯೋದು ಎಲ್ಲ ಮಾಡ್ತಾಳೆ. ಕುಡಿಲಿ, ಇವಾಗ ಟೈಮ್ ಇಲ್ಲ ಅಂದ್ಬಿಟ್ಟು ಅದಕ್ಕೆ ಹಾಕ್ಕೊಟ್ಟಿದ್ದೀನಿ.
ನಾನಿಲ್ಲಿ ದೋಸೆ ಹಾಕ್ತಾಯಿದ್ದೆ ಆ್ಯಕ್ಚುಲಿ, ಅದಕ್ಕೆ ದೋಸೆ ಸೀದೆ ಹೋಯ್ತು, ಸ್ವಲ್ಪ ಸೀದೋಯ್ತು. ಬಾಕ್ಸಿಗೆ ಪ್ಯಾಕ್ ಮಾಡ್ತಾಯಿದ್ದೆ. ಮತ್ತು ಇಲ್ಲಿ ಹಾಲು ಕಾಯಿಸ್ಬಿಟ್ಟು ಅವಳಿಗೆ ಕೊಟ್ಟೆ, ಸಪ್ಪೆ ಹಾಲೇ ಕೊಟ್ಟೆ, ಬೆಲ್ಲ ಏನು ಹಾಕಿಲ್ಲ ಇವಾಗ ಸದ್ಯಕ್ಕೆ. ಇನ್ನೂ ಸಂಪನ್ನ ಮಿಕ್ಕುತ್ತೆ, ಫ್ರಿಡ್ಜಲ್ಲಿ ಇಟ್ಬಿಟ್ಟು ಹೋಗ್ತೀನಿ. ಬಾಕ್ಸಿಗೆ ಪ್ಯಾಕ್ ಮಾಡ್ತಾ ಇದ್ದೀನಿ ನೋಡಿ. ಇಲ್ಲೊಂದು 4 ಮಾಮೂಲಿ ದೋಸೆ ಹಾಕಿದ್ದೀನಿ. ನಮ್ಮ ಮನೆಯವ್ರಿಗೆ ಸೆಟ್ ದೋಸೆ 2 ಆಗಿದೆ, ಇನ್ನೂ 2 ಹಾಕಬೇಕು. ಇವಳು ಸರ್ಕಸ್ ನೋಡಿ, ಇವಳ್ದು ಅಪ್ಪ 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 ಅಪ್ಪ. ನೀನು ಕುಡಿ ಸುಮ್ಮನೆ ಕೂತ್ಕೊಂಡು, ನಾನು ನೋಡ್ತಾ ಇದ್ದೀನಿ ನೀನೇನು ನಾಟಕ ಮಾಡ್ತಾ ಇದೀಯ ಅಂತ. ಅಮ್ಮ ನೋಡ್ತಾನೇ ಇರುತ್ತೆ, ನೀನು ಏನಾದರೂ ಮಾಡಿದ್ರೆ ಕಂಡಿಡ್ಬಿಡುತ್ತೆ. ಸುಮ್ಮನೆ ಇರಬೇಕು, ನಿಧಾನಕ್ಕೆ ಕುಡಿಬೇಕು. ಮೇಲೆ ನೋಡು, ಮೇಲೆ ನೋಡು, ಮೇಲೆ. ನನ್ನೇ ಎದುರಿಸ್ತೀಯಲ್ಲ ಮಗನೇ ನೀನು. ಕೆಳಗೆ ಬಾ, ಕೆಳಗೆ ಇಳಿಸ್ತೀನಿ ಬಾ. ನಂಗಲ್ಲಿ ದೋಸೆ ಸೀದೋಯ್ತೈತೆ, ನನಗೆ ಅಪ್ಪ ಹುಚ್ಚಿಡ್ದು ಬಿಡ್ತೈತೆ ನನಗೆ. ಫ್ರೆಂಡ್ಸ್, ಹಂಗೂ ನೋಡಿ ಸೀಸ್ಬಿಟ್ಟೆ, ಸೀದೋಯ್ತು. ಇದೆಲ್ಲ ಚೆನ್ನಾಗಿ ಬಂದಿತ್ತು ಸಾಫ್ಟಾಗಿ. ಹಾಲು ಫ್ಲಾಸ್ಕಿಗೆ ಹಾಕ್ಕೊಂಡಿದ್ದೀನಿ. ಇಲ್ಲಿ ಫ್ಲಾಸ್ಕ್ ಇಲ್ಲ ಇದೆ. ಇದಕ್ಕೆ ಹಾಲು ಕಾಯಿಸಿ ಬಿಸಿ ಹಾಲು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸಾಗು ಹಾಕ್ಕೊಂಬಿಟ್ಟಿದ್ದೀನಿ ಆಗಲೇ. ಇದಕ್ಕೆ ದೋಸೆ. ನಮ್ಮ ಮನೆಯವ್ರೇನು 3 ದೋಸೆ ತಿಂತಾರೆ ಅಷ್ಟೇ. ಅವರಿಗೆ ಪಾಪುಗೆ ಇನ್ನೊಂದು ಸೆಟ್ ದೋಸೆ ಹಾಕ್ಕೊತೀನಿ, ನಂಗೆ ಇನ್ನೊಂದು ಮಾಮೂಲಿ ದೋಸೆ ಇರಲಿ ಎಕ್ಸ್ಟ್ರಾ ಹಾಕ್ಕೊತೀನಿ ಅಷ್ಟೇ. ಸಂಪನ್ನ ಮಿಕ್ಕಿದ್ದು ಫ್ರಿಡ್ಜ್ಗೆ ಇಡ್ತೀನಿ. ಸಾಗು ಇನ್ನೂ ಮಿಕ್ಕುತ್ತೆ, ನೋಡೋಣ. ಇನ್ನೂ ತಿಂದು ಹೋಗೋ ತನಕ ಏನಾಗುತ್ತೆ, ಫ್ರಿಡ್ಜ್ಗೆ ಇಕ್ಕದ ಇಲ್ಲ ಅಂದರೆ ಕೊಟ್ಬಿಟ್ಟು ಹೋಗ್ತೀನಿ. ಇಲ್ಲ ಅಜ್ಜಿ ಇರ್ತಾರೆ ಕೆಳಗಡೆ, ಅವರಾದರೂ ಯೂಸ್ ಮಾಡ್ಕೊತಾರೆ. ಇವಾಗ ಮನೆಯೆಲ್ಲ ಎಷ್ಟು ಕ್ಲೀನ್ ಮಾಡಿದ್ರು ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ಫೈನಲಾಗಿ ಹೋಗೋವರೆಗೂ ಹೀಟ್ರ್ ಹಾಕಿದ್ದೀನಿ. ನಮ್ಮ ಮನೆಯವ್ರಿಗೆ ನೀರು ಕಾಯಿಸೋಕ್ಕೆ ಒಲೆಯಲ್ಲಿ ಆಗಲ್ಲ ಈಗ ಇವಳು ಕಟ್ಕೊಂಡು ಅಂತ. ನೋಡಿ ಇಲ್ಲಿ ತುದಿಲಿ ನಿಂತವಳೆ. ನಂಗೆ ಎಷ್ಟು ಭಯ ಅಂದರೆ, ಏನಕ್ಕೆ ಉಗ್ಯೋದು? ನೀ ಕುಡಿ ಅಂತ ಕೊಟ್ಟಿರೋದು ಉಗ್ಗಿತಾ ಇದೆಯಾ ನೀನು? ಫ್ರೆಂಡ್ಸ್ ನೋಡಿ, ನಾನು ಎಲ್ಲ ಪ್ಯಾಕ್ ಮಾಡ್ಕೊಳ್ಳೋಣ ಅಂತ ಮಾಡಿಕೊಂಡೆ. ನೋಡಿ ಇವಳು ಕತೆ ನೋಡಿ, ತೋರಿಸ್ತೀನಿ ರೀ ಹತ್ರದಿಂದ ಏನು ಮಾಡೋವಳೆ ಅಂತ ಹೇಳ್ಬಿಟ್ಟು. ಈ ಅಪ್ಪ ಹೋಗಪ್ಪ, ಆಗಲ್ಲ ನನ್ನ ಕೈಲಿ. ಇಲ್ಲಿ ಒಂದು ಕೆಳಗಡೆಗೆ ಒಂದು ಹಳೆ ಬಟ್ಟೆ ಹಾಕ್ಬಿಟ್ಟು ಸಾಗು ಇಟ್ಟಿದ್ದೀನಿ. ಮೇಲೇ ಇಟ್ಕೊಂಡಿದ್ದೀನಿ. ಇವಾಗ ತಿನ್ಬಿಡ್ತೀವಲ್ವ ನೈಟ್ದು ಅಂದ್ಬಿಟ್ಟು ದೋಸೆನೂ ಪ್ಯಾಕ್ ಮಾಡಿ ಇಟ್ಕೊಂಡೆ. ಇವಳು ನಾನು ಪ್ಯಾಕ್ ಮಾಡೋ ಅಷ್ಟೊತ್ತಿಗೆ ಹಾಲು ಕೊಟ್ಟಿದ್ರೆ ನೋಡಿ, ಇಲ್ಲಿ ಈ ಥರ ಮಾಡಿ ಅರ್ಧ ಕುಡ್ದವಳೆ, ಅರ್ಧ ಎರ್ಚಾಡವಳೆ ಅಂತ ಅನಿಸುತ್ತೆ. ಹಿಂಗೆ ಕೆಲಸ ಇದ್ದಾಗ ಕೊಟ್ಟರೆ ಈ ಥರ ಕುಡಿಯೋದು ಮಕ್ಕಳು. ಮನೆಯೆಲ್ಲ ಗಲೀಜು ಮಾಡ್ತಾನೇ ಇರ್ತಾಳೆ, ಕಾಮನ್ನು. ಬಟ್ ಎಲ್ಲಾದರೂ ಹೋಗ್ಬೇಕಾದ್ರೆ ಹಿಂಗೆ ಮಾಡಿದ್ರೆ ಸಿಟ್ಟು ನೆತ್ತಿಗೆ ಇರುತ್ತೆ. ಮಾಡ್ತಾನೇ ಇರಬೇಕಲ್ಲ, ಬೇರೆ ಕೆಲಸ ಮಾಡೋಕ್ಕೆ ಆಗಲ್ಲ. ಏನು ಮಾಡೋಕ್ಕಾಗಲ್ಲ, ಕೋಪ ನಾವೇ ನುಂಗ್ಕೊಂಡು ನೆಕ್ಸ್ಟ್ ಫ್ಯೂಚರ್ ಏನು ನೋಡ್ತೀನಿ. ಇದು ತೊಳೆದ್ಬಿಟ್ಟು ಮತ್ತೆ ಹಾಕೋಬೇಕು. ಇದು ಬೇಕಲ್ಲ, ಇದು ಬೇಕು, ಇದು ತೊಳಿಬೇಕು. ಒಂದು ಸ್ವಲ್ಪ ಹಾಲಿದೆ, ಕಾಫಿ ಮಾಡ್ಕೊಂಡು ಕುಡಿದ್ಬಿಡ್ತೀವಿ ನಾನು ನಮ್ಮ ಮನೆಯವರು. ಅವರಿಗೆ ದೋಸೆ ಬೇಕಂತೆ, ಅದಕ್ಕೆ ಸ್ವಲ್ಪ ಇಟ್ಟಿಟ್ಕೊಂಡು ಇನ್ನು ಮಿಕ್ಕಿದ ಫ್ರಿಡ್ಜಿಗೆ ಇಟ್ಬಿಟ್ಟೆ ಇವಾಗ ಅವ್ರಿಗೆ ಹಾಕೋಕ್ಕೆ ದೋಸೆನ ಅಷ್ಟೇ. ಸದ್ಯಕ್ಕೆ ಇವಾಗ ಇದೆಲ್ಲ ಒಂಚೂರು ಕ್ಲೀನ್ ಮಾಡ್ತೀನಿ. ಸಾಗು ಮಿಕ್ಕಿದ್ರೆ ನೋಡೋಣ ಏನಾಗುತ್ತೆ ಅಂತ. ಹೀಟ್ರ್ ಹಾಕಿದ್ದೀನಿ, ಅದು ಕಾಯಬೇಕು. ಇವಾಗ ಇದೆಲ್ಲ ಸ್ವಲ್ಪ ಸೆಟ್ ರೈಟ್ ಮಾಡಿಬಿಟ್ಟು ಕಿಚನ್ದು ಮುಖ ತೊಳ್ಕೊಂಡು ದೀಪ ಹಚ್ಬಿಟ್ರೆ ಆಯಿತು. ನೋಡಿ ಇಲ್ಲಿ ಹಳೇದು ಶೂ ಅವ್ಳದು ಸೈಜ್ ಚಿಕ್ಕದಾಗಿದೆ, ಅದು ಕೊಟ್ಟಿದ್ದೆ. ಇಲ್ಲ ಆಟ ಆಡ್ಬಿಟ್ಟು ಇಲ್ಲೊಂದು ಬಿಸಾಕಿದ್ದಾಳೆ, ಇನ್ನೊಂದು ಎಲ್ಲಿದೆ. ಇದು ಸೆಕೆಂಡ್ ಶೂ ಆ್ಯಕ್ಚುಲಿ. ಫಸ್ಟ್ ಶೂ ವೈಟ್ದು, ಇದು ಸೆಕೆಂಡ್ ಶೂ. ಇದು ಚಿಕ್ಕದಾಗೋಯ್ತು. ಇವಾಗ ಥರ್ಡ್ ಶೂ ಇದೆ, ಅದೂ ಇನ್ನೇನು ಚಿಕ್ಕದಾಗ್ತಿದೆ. ಬ್ಲ್ಯಾಕ್ ಆ್ಯಂಡ್ ವೈಟು ಚೆಕ್ಸು. ಏನಿವಾಗ ಏನು ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿರೋದು? ಹಾಂ, ನಾನು ಫುಲ್ಲಾಮ್ ಹಾಕಿದ್ದೀನಿ. ಚಳಿ ಅಲ್ವಾ, ಸ್ವೆಟ್ರ್ ಗಿಟ್ರೆಲ್ಲ ಹಾಕ್ಸ್ಕೊಳ್ಳಲ್ಲ, ಟೋಪಿ ಸ್ವೆಟ್ರೆಲ್ಲ ಮಕ್ಕಳು ಗೊತ್ತಲ್ಲ. ಅದಕ್ಕೆ ಈ ಫ್ರಾಕ್ ಫುಲ್ಲಾಮ್ ಇದೆ ಅಂತ ಹಾಕಿದ್ದೀನಿ. ಇವಾಗ ಇದು ರಿಮೂವ್ ಮಾಡಿ ರೆಡಿ ಮಾಡಬೇಕು ಇವಳಿಗೆ. ಚಡ್ಡಿ ಅಂತೂ ಹಾಕೇ ಇಲ್ಲ ಅಂತ ಹೇಳ್ಬೋದು, ಯಾಕೆಂದರೆ ಅಷ್ಟು ಸರಿ ಸುಸುಪಾಸ್ ಮಾಡ್ತಾನೆ ಇರ್ತಾಳೆ. ಇವತ್ತಂತೂ ಮಾಮೂಲಿ ಟೈಮಲ್ಲೇ ಹಾಕೋದು ಕಷ್ಟ. ಇವತ್ತು ಎಷ್ಟು ಬ್ಯುಸಿ ಇದ್ದೆ ಪ್ಯಾಕಿಂಗು ಅದು ಇದು ಅಂದ್ಕೊಂಡು, ಹಂಗಾಗಿ ಹಾಕಲೇ ಇಲ್ಲ. ಅದಕ್ಕೆ ಸ್ವಲ್ಪ ಉದ್ದುಗಿರೋದು ಹಾಕ್ಬಿಟ್ಟಿದ್ದೀನಿ ಫ್ರಾಕು, ಕವರ್ ಆಗಲಿ ಅಂತ. ವಿಡಿಯೋ ಮಾಡೋದಿಲ್ಲ ಅಂದರೆ ಪರವಾಗಿಲ್ಲ ಆಯಿತಾ. ವಿಡಿಯೋ ಮಾಡ್ತಾಯಿದ್ದೀವಿ ಅಂದರೆ ಅದೆಲ್ಲ ಕೇರ್ ಮಾಡಬೇಕಾಗುತ್ತೆ, ಯಾಕೆಂದರೆ ಅದೆಲ್ಲ ಪ್ರಾಬ್ಲಮ್ ಆಗುತ್ತೆ. ಎಡಿಟ್ ಮಾಡ್ಬೇಕಾದ್ರೆ ತುಂಬ ಪ್ರಾಬ್ಲಮ್, ಅಂದರೆ ನಂಗೆ ಕಷ್ಟ ಆಗುತ್ತೆ. ಅದಕ್ಕೇ ಆಗಲ್ಲ ಕಣಪ್ಪ, ಹಾಕಿದ್ರೆ ತೂರ್ಲಿಲ್ಲ, ಟೈಟ್ ಆಗಿಲ್ವಾ? ಹಾಕ್ತೆ ನಾನು, ಅವಾಗಲೇ ಟೈಟ್ ಆಯಿತು. ಆಗಲ್ಲ,
ಇದೀಗ ಚಿಕ್ಕದಾಗಿದೆ, ನೀನು ದೊಡ್ಡೋಳಾಗಿದೆಯಲ್ಲ. ಚಡ್ಡಿಯಲ್ಲಿ ನಿಂದು ಇಲ್ಲ ಇಲ್ಲ, ಚಡ್ಡಿ ಇಲ್ಲ. ಚಡ್ಡಿ ಇಲ್ಲದೆ ಇದ್ರೂ ಶೂ ಹಾಕೋಬೇಕಾ ನೀನು? ಬೇಡ ಬಿಡಪ್ಪ, ಬೇಡ. ಇನ್ನು ಅದು ಎಲ್ಲ ಎತ್ತಿಡಬೇಕು. ಟೈಮ್ ನೋಡಿ, 5:45 ಆಗೇ ಹೋಯ್ತು. 7 ಗಂಟೆಗೆ ಹೊರಡಬೇಕು ಅಂತ ಹೇಳಿರೋದು, ಹಾಗೇ ಬಿಡುತ್ತೆ 7 ಗಂಟೆ. ನನ್ನ ಇನ್ನೂ ರೆಡಿ ಆಗಿಲ್ಲ. ಕುಂಕುಮಕ್ಕೆ ಹೋಗಿ ನೆನ್ನೆ ಎಲ್ಲ ಕ್ಲೀನ್ ಮಾಡಿ ಇವತ್ತೇನು ಮಾಡೋದು ಬೇಡ ಅಂತ ಅಂದ್ಕೊಂಡ್ರೆ ಇದಾಗಲೇ ಅಳಿಸ್ತೈತೆ. ಬಪ್ಪ ಬೇಡ, ಇರಲಿ ಮಾಮಿ ಮಾಡೋವರೆಗೂ. ಹೋಯ್ತು. ಆಯಿತು ಫ್ರೆಂಡ್ಸ್, ಫೈನಲಿ ನಮ್ಮ ಮನೆಯವರು ಬಂದರು. ಅವರು ಬೇಗ ಬೇಗ ರೆಡಿ ಆದರು. ಅದಾದಮೇಲೆ ನಾವು 7 ಗಂಟೆ ಹಂಗೆ ಕರೆಕ್ಟಾಗಿ ಮನೆ ಬಿಟ್ವಿ. ಮದ್ದೂರು ರೈಲ್ವೆ ಸ್ಟೇಷನ್, ಅಂದರೆ ಇದು ಶಿವಪುರದಲ್ಲಿರೋದು, ಅಲ್ಲಿಗೆ ಬಂದಿದ್ದೀವಿ. ಇಲ್ಲಿಂದ ಬ್ಯಾಂಗ್ಳೂರಿಗೆ ಟ್ರೈನ್ ಇದೆ. 7:15ಗೂ ಒಂದಿದೆ ಅಂತ ಅನ್ಕೋತೀನಿ, 7:50ಗೂ ಒಂದಿದೆ ಅಂತ ಅನ್ಕೋತೀನಿ. ಯಾವುದು ಬರುತ್ತೆ ಅದರಲ್ಲಿ ಹೋಗೋಣ ಅಂತ ಹೇಳ್ಬಿಟ್ಟು ಟಿಕೆಟ್ ತೊಗೊಂಡಿದ್ದೀವಿ. ಟಿಕೆಟ್ ತೊಗೊಂಡ್ರೆ ಯಾವ ಟ್ರೈನಲ್ಲಾದರೂ ಹೋಗ್ಬೋದು. ಹಾಗಾಗಿ ವೆಯ್ಟ್ ಮಾಡ್ತಾಯಿದ್ವಿ. ಬೇಗನೆ ರೀಚ್ ಆಗ್ತೀವಿ ನಾವು. ಆ್ಯಕ್ಚುಲಿ 9 ಗಂಟೆ ಹಂಗೆಲ್ಲ ರೀಚ್ ಆಗಿಬಿಡ್ತೀವಿ. ಬಟ್ ಸ್ಟಿಲ್ ಬೇಗ ಹೋಗೋದು ಒಳ್ಳೆಯದೇ ಅಲ್ವಾ. 1-2 ಅವರ್ ಟೈಮ್ ಇರುತ್ತೆ, ಹೆಂಗೋ ಟೈಮ್ ಸ್ಪೆಂಡ್ ಮಾಡೋಣ. ಗೊತ್ತಿಲ್ಲ, ಅಕಸ್ಮಾತ್ ಇನ್ನೂ ಲೇಟ್ ಆದರೆ ಒಂದು ಅರ್ಧ ಗಂಟೆ ಟ್ರೈನ್ ಏನಾದರೂ 9:30 ಅಷ್ಟೊತ್ತಿಗೆಲ್ಲ ರೀಚ್ ಆಗ್ತೀವಿ ಅಂತ ಅಂದ್ಕೊಂಡು ಬೇಗನೆ ಹೊರಟ್ವಿ. ಆರಾಮಾಗಿ ಬಂದ್ವಿ ನಾವು ಬೆಂಗಳೂರಿಗೆ. ಏನು ರಶ್ ಇರಲಿಲ್ಲ, ಯಾಕೆಂದರೆ ನಾವು ರಿಸರ್ವೇಷನ್ ಬೋಗಿಗೆ ಹತ್ಬಿಟ್ಟಿದ್ವಿ. ಹಂಗಾಗಿ ಆರಾಮಾಗೇ ಬಂದ್ವಿ. ಏನು ನಮಗೆ ಹಿಂಸೆ ಅಂತ ಅನಿಸಿಲ್ಲ, ಸೀಟೆಲ್ಲ ಖಾಲಿ ಇತ್ತು. ಅದಾದಮೇಲೆ ನಾವು ಬ್ಯಾಂಗ್ಳೂರಲ್ಲಿ ಏನು ಟ್ರೈನ್ ಹತ್ತಿದ್ವಿ ಮಂತ್ರಾಲಯಕ್ಕೆ. ಅದು ಬಂದು ನಂದೀಪ್ ಎಕ್ಸ್ಪ್ರೆಸ್ ಅಂತ ಹೇಳ್ಬಿಟ್ಟು ನಾವು ರಿಸರ್ವೇಷನ್ AC ಕೋಚ್ ಬುಕ್ ಮಾಡ್ಕೊಂಡಿದ್ವಿ. ಸುಮ್ಮನೆ ಪಾಪು ಎಲ್ಲ ಇದ್ದಾಳೆ, ರಿಸ್ಕ್ ತೊಗೊಳೋದು ಬೇಡ, ಕ್ಲೀನಾಗಿರುತ್ತೆ ಸ್ವಲ್ಪ ಅದಾದರೆ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದು. ಇದು ವಂದೇ ಭಾರತ್ ಟ್ರೈನ್ ಹೋಗ್ತಾ ಇದೆ. ಇದೂ ಮಂತ್ರಾಲಯಕ್ಕೆ ಹೋಗ್ತಾ ಇರೋದು. ಇದು ಸ್ವಲ್ಪ ಬೇಗನೆ ಹೋಗುತ್ತೆ ಅಂತ ಅನ್ಕೋತೀನಿ. ಬಟ್ ಆದರೂ ನಾವು ಇದನ್ನು ತೊಗೊಂಡಿಲ್ಲ. ನೈಟೆಲ್ಲ ಆರಾಮಾಗಿ ಮಲ್ಕೊಂಡು ಟ್ರಾವೆಲ್ ಮಾಡಿ ಬೆಳಗ್ಗೆ ರೀಚ್ ಆಗಿ ಒಂದು ರೂಮ್ ಬುಕ್ ಮಾಡ್ಕೊಳ್ಳೋಣ, ಅಲ್ಲೇ ಹೋಗಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ. ಯಾಕೆಂದರೆ ಆನ್ಲೈನಲ್ಲಿ ನಮಗೆ ರೂಮ್ಸ್ ವಾಸ್ ಫುಲ್ ಅಂತಲೇ ತೋರಿಸ್ತಾಯಿತ್ತು ತುಂಬ ದಿನದಿಂದ. ಹಾಗಾಗಿ ಅಲ್ಲೋಗೆ ಒಂದು ರೂಮ್ ಮಾಡಿಕೊಂಡು ಫ್ರೆಶಪ್ ಆಗಿ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದು ಮತ್ತೆ ಫ್ರೆಶಪ್ ಆಗಿ ಹೊರಡೋದು, ಇಷ್ಟೇ. ಈ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಅದ್ರ ಪ್ರಕಾರನೇ ಎಲ್ಲ ಆಯಿತು. ಬಟ್ ನಾನು ಅಲ್ಲಿ ಸ್ವಲ್ಪನೇ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ. ಅದನ್ನು ನೆಕ್ಸ್ಟ್ ವ್ಲಾಗಲ್ಲಿ ಮಧ್ಯದಲ್ಲಿ ಆ್ಯಡ್ ಮಾಡ್ತೀನಿ. ಈ ವ್ಲಾಗಲ್ಲಿ ನಾವು ನಮ್ಮ ಟ್ರೈನ್ ಏನಿದೆ ಅದು ಹೊರಡೋವರೆಗೂ ವ್ಲಾಗ್ ಮಾಡಿಕೊಂಡೆ ಸ್ವಲ್ಪ. ಅದಾದಮೇಲೆ ನಾನೇನು ವ್ಲಾಗ್ ಮಾಡ್ಕೊಳ್ಳೋಕೆ ಹೋಗಿಲ್ಲ. ಅಲ್ಲಿವರೆಗೂ ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ. ಪಾಪು ಅಂತೂ ಫುಲ್ ಖುಷಿಯಾಗಿದ್ಲು. ಟ್ರೈನ್ ಸೌಂಡ್ ಹೆಂಗೆ ಮಾಡುತ್ತೆ ಅದನ್ನೆಲ್ಲ ಮಿಮಿಕ್ ಮಾಡೋದು ಎಲ್ಲ ಮಾಡ್ತಾಯಿದ್ಲು. ಟ್ರೈನ್ ಯಾರ್ದಪ್ಪ ಟ್ರೈನ್ ಅಂತಂದರೆ ನಂದು ಅಂತ ಹೇಳ್ತಾಯಿದ್ಲು. ಫುಲ್ಲು ಎಂಜಾಯ್ ಮಾಡ್ತಾಯಿದ್ಲು. ನಮಗೂ ಖುಷಿ ಆಗ್ತಾಯಿತ್ತು ಅವಳನ್ನ ಫಸ್ಟ್ ಟೈಮು ನಾವು ಟ್ರೈನಲ್ಲಿ ಕರ್ಕೊಂಡು ಹೋಗ್ತಾ ಇರೋದು. ನಿನ್ನ ಫೇಸ್ ಕಟ್ ಸೂಪರ್. ಮೆತ್ತಗೆ ಸೌಂಡ್ ಬರುತ್ತೆ ಅವಾಗ ಮಾತ್ರ. ಫೈನಲಿ ನಾವು ಮಂತ್ರಾಲಯಕ್ಕೆ ಬುಕ್ ಮಾಡ್ಕೊಂಡಿದ್ದು ಟ್ರೈನ್ ಬಂತು, ಹೊರಟಿದೆ. ಪಾಪುನು ಮಲಗಿದ್ದಾಳೆ, ನಾನು ಕೂಡ ಮಲಗಿದ್ದೆ. ಹಾಗೆ ಒಂದು ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡೆ. ಈ ವ್ಲಾಗ್ ಹೇಗಿತ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ಏನು ತೊಗೊಂಡಿದ್ದೀನಿ ಸ್ವಲ್ಪ ಕ್ಲಿಪ್ಪಿಂಗ್ಸ್, ಅದನ್ನು ನೆಕ್ಸ್ಟ್ ವ್ಲಾಗಲ್ಲಿ ಆ್ಯಡ್ ಮಾಡ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ, ಓಕೆನಾ? ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನಿಮ್ಗೆ ಏನು ಅನ್ನಿಸ್ತು ಅಂತ. ಮತ್ತು ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಹಾಗೆ ವಿಡಿಯೋಸ್ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಅನ್ನೋ ಆಪ್ಷನ್ನ ಕೂಡ ಸೆಲೆಕ್ಟ್ ಮಾಡಿಕೊಂಡು ನನ್ನ ವಿಡಿಯೋಸ್ ನೋಡಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್.